ಹಲೋ. ನಮಸ್ಕಾರ. ಅಜಯ್ ಅವರು ಮಾತಾಡ್ತಿದ್ದೀರಾ? ಹೌದು, ಅಜಯ್ ಮಾತಾಡ್ತಿದ್ದೀನಿ. ಅಜಯ್ ಅವರೇ, ನಿಮ್ಮ ಹೆಸರಿನಲ್ಲಿ ಒಂದು ಕೊರಿಯರ್ ಬಂದಿದೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿವೆ. ಡ್ರಗ್ಸ್? ಆದರೆ ನಾನಂತ ಯಾವುದೇ ಕೊರಿಯರ್ ತರಿಸಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಳಿ. ಆಧಾರ್ ಕಾರ್ಡ್ ನಂಬರ್? ಸರಿ, ಬರ್ಕೊಳ್ಳಿ. 362489. ಇದೇ ನಂಬರ್ ಮತ್ತು ನಿಮ್ಮ ವಿಳಾಸಕ್ಕೆ ಈ ಪಾರ್ಸೆಲ್ ರಿಜಿಸ್ಟರ್ಡ್ ಆಗಿದೆ. ನಾವು ಈ ಬಗ್ಗೆ ಕಸ್ಟಮ್ಸ್ ಮತ್ತು ನಾರ್ಕೋಟಿಕ್ಸ್ ಇಲಾಖೆಗೆ ವರದಿ ಮಾಡಬೇಕಾಗುತ್ತೆ. ಕಸ್ಟಮ್ಸ್ ಇಲಾಖೆಗೆ ವರದಿ? ಇದಕ್ಕಾಗಿ ನಿಮಗೆ ಜೈಲು ವಾಸ ಮತ್ತು ಭಾರಿ ದಂಡ ವಿಧಿಸಬಹುದು. ಆದರೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್. ನೀವು ನನಗೆ ಈ ಸಮಸ್ಯೆಯಿಂದ ಹೊರಬರುವ ಯಾವುದಾದ್ರೂ ದಾರಿ ಹೇಳಿ ಪ್ಲೀಸ್. ಸರಿ, ಹಾಗಾದ್ರೆ ನಾನು ನಿಮಗೊಂದು ಲಿಂಕ್ ಕಳಿಸ್ತೀನಿ. ಅದಕ್ಕೆ 1 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ. 1 ಲಕ್ಷ ರೂಪಾಯಿ? ಹಾಂ ಸರಿ, ನೀವು ಲಿಂಕ್ ಕಳಿಸಿ, ನಾನು ಈಗಲೇ ಪೇಮೆಂಟ್ ಮಾಡ್ತೀನಿ. ನಿಲ್ಲಿ, ಇದು ಒಂದು ಫ್ರಾಡ್ ಕಾಲ್. ಇದರಲ್ಲಿ ವಂಚಕರು ನಕಲಿ ಕೊರಿಯರ್ ಆಪರೇಟರ್ಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳಂತೆ ನಟಿಸಿ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಅಥವಾ ಇತರ ನಿಷೇಧಿತ ವಸ್ತುಗಳು ಇವೆ ಎಂದು ನಿಮಗೆ ತಿಳಿಸುತ್ತಾರೆ ಹಾಗೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆ ಹಾಕುವ ಮೂಲಕ ಹಣ ಸುಲಿಗೆ ಮಾಡಲು ಪ್ರಯತ್ನಿಸುತ್ತಾರೆ. ಭಾರತೀಯ ಕಸ್ಟಮ್ಸ್ ಯಾವತ್ತೂ ಸಹ ಫೋನ್ ಕಾಲ್, SMS ಅಥವಾ ಇಮೇಲ್ ಮೂಲಕ ಸುಂಕವನ್ನು ಪಾವತಿಸುವಂತೆ ಕೇಳುವುದಿಲ್ಲ. ಭಾರತೀಯ ಕಸ್ಟಮ್ಸ್ನ ಎಲ್ಲ ಕಮ್ಯುನಿಕೇಷನ್ ನಲ್ಲಿ ಒಂದು DIN ನಂಬರ್ ಇರುತ್ತದೆ. ಇದನ್ನು cbic.gov.in ನಿಂದ ಪರಿಶೀಲಿಸಬಹುದು. ಎಚ್ಚರ, ಅಂತಹ ವಂಚಕರ ಬಗ್ಗೆ ಎಚ್ಚರ ವಹಿಸಿ. cybercrime.gov.in ಅಥವಾ ಸಹಾಯವಾಣಿಯ ಸಂಖ್ಯೆ 1930ಗೆ ವರದಿ ಮಾಡಿ. ಭಾರತೀಯ ಕಸ್ಟಮ್ಸ್ ವತಿಯಿಂದ ಜನಹಿತಕ್ಕಾಗಿ ಜಾರಿ.